ಯೂನಿಫಾರ್ಮ್ನಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಲೀಗ್ ಹಂತದ ಪಂದ್ಯಗಳು ಮುಕ್ತಾಯ ಆಗಿದೆ. ಕ್ವಾರ್ಟರ್ ಫೈನಲ್ ಹಂತ, ನಾಕ್ಔಟ್ ಹಂತವನ್ನು ನೋಡ್ತಾ ಇದ್ದೇವೆ. ಸೋಲುವ ತಂಡಕ್ಕೆ ಮತ್ತೆ ಅವಕಾಶ ಇರೋದಿಲ್ಲ. ಗೆಲ್ಲುವ ತಂಡ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡೀತಾರೆ. ಸೆಮಿಫೈನಲ್ ಹಂತವನ್ನು ಪ್ರವೇಶ ಪಡೆಯೋದಕ್ಕಾಗಿ ಈ ಪಂದ್ಯ. ಗೆಲ್ಲುವ ತಂಡ ಪ್ರಶಸ್ತಿ ಸುತ್ತನ್ನು ಪ್ರವೇಶ ಮಾಡಲಿದ್ದಾರೆ. ಮೊದಲ ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ಆಟಗಾರ್ತಿಯನ್ನು ನೋಡ್ತಾ ಇದ್ದೇವೆ. ಅಂಕಣ 2ರಲ್ಲೂ ಕೂಡ ಪಂದ್ಯಕ್ಕೆ ಸಜ್ಜಾಗಿದೆ ತಂಡಗಳು. ರಾಮನಗರ ಜಿಲ್ಲಾ ತಂಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಮೊದಲ ದಾಳಿಯಲ್ಲಿ ಒಂದು ಅಂಕವನ್ನು ಪಡೆದಿದ್ದೇನೆ ಎನ್ನುವ ಆತ್ಮವಿಶ್ವಾಸದಲ್ಲಿ ಲಾಬಿಯನ್ನು ಕೂಡ ಬಳಸ್ತಾ ಇದ್ದಾರೆ. ಇದರೊಂದಿಗೆ ಒಂದು ಅಂಕದ ಸಂಪಾದನೆ ಮೊದಲ ದಾಳಿಯಲ್ಲೇ ಚಿಕ್ಕಮಗಳೂರು ತಂಡಕ್ಕೆ. ಬೆಳಗಾವಿ ತಂಡದ ಪರವಾಗಿ ಕೂಡ ಒಂದು ಅಂಕದ ಸಂಪಾದನೆ ಮೊದಲ ದಾಳಿಯಲ್ಲೇ. ಎರಡೂ ತಂಡಗಳು ದಾಳಿಯ ಮುಖಾಂತರ ಅಂಕವನ್ನು ಗಳಿಸಿಕೊಂಡಿದ್ದಾರೆ. ನೀಲಕಾಯ್ದ ಆಟಗಾರ್ತಿ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಒಂದು ಅಂಕವನ್ನು ಪಡ್ಕೊಳ್ತಾರೆ. ಜರ್ಸಿ ನಂಬರ್ 2 ಪ್ರಮುಖ ದಾಳಿಗಾರ್ತಿಯಾಗಿ ಚಿಕ್ಕಮಗಳೂರು ತಂಡದ ಪರವಾಗಿ. ಲೀಗ್ ಹಂತದ ಪಂದ್ಯಗಳಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡಿದಂಥ ಆಟಗಾರ್ತಿ ಬೆಳಗಾವಿ ತಂಡದ ಪರವಾಗಿ. ಇದೀಗ ಜರ್ಸಿ ನಂಬರ್ 2. ಉತ್ತಮವಾದ ಪ್ರಯತ್ನ ಡಿಫೆನ್ಸ್ನಲ್ಲಿ. ದಾಳಿಗಾರ್ತಿಗೆ ಯಾವುದೇ ಅವಕಾಶವನ್ನು ನೀಡದೆ ಪಂದ್ಯವನ್ನು ಮುನ್ನಡೆಸಿದ್ದಾರೆ. ಕಳೆದ ದಾಳಿಯಲ್ಲಿ ಅಂಕವನ್ನು ಪಡೆದಿದ್ದಂಥ ಆಟಗಾರ್ತಿಗೆ ಈ ದಾಳಿಯಲ್ಲಿ ಅಂಕ ನೀಡದೆ ಮುನ್ನಡೆಸಿದ್ದು. ಇದೀಗ ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ ಲೆಫ್ಟ್ ಕಾರ್ನರ್ ಜಾಗದಿಂದ ಡಬಲ್ ಟೈ ಹೋಲ್ಡ್ ಮುಖಾಂತರ ಬಾಕ್ಲೈನ್ ಹೊರಭಾಗದಲ್ಲೇ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಅತ್ಯಂತ ಹೊಂದಾಣಿಕೆಯ ಹಿಡಿತದ ಜೊತೆಯಲ್ಲಿ ಚಿಕ್ಕಮಗಳೂರು ತಂಡದ ಡಿಫೆನ್ಸ್. ಮಲ್ಲಿಕಾರ್ಜುನ್ ಮತ್ತು ಅಜಯ್. ಮಲ್ಲಿಕಾರ್ಜುನ್ ಕೇಳಿಸ್ತಾ ಇದೆಯಾ? ವಾಲಿಬಾಲ್ ಆಡ್ತಾರೋ ಪ್ಲೇಯರ್ಸ್ ಅಲ್ಲೇ, ವಾಲಿಬಾಲ್ ಆಡ್ತಾರೋ ಪ್ಲೇಯರ್ಸ್ ಕೇಳಿಸ್ತಿದ್ಯಾ? ಮಲ್ಲಿಕಾರ್ಜುನ್, ಪ್ರಶಾಂತ್, ಪ್ರಶಾಂತ್ ವಾಲಿಬಾಲ್ ಸ್ಟಾಪ್ ಮಾಡಿ. ಫಸ್ಟು ಸ್ಟಾಪ್ ಮಾಡಿ ಬಂದು ಪ್ಲೇ ಇದು ಗೇಮ್ ನೋಡಿ ಬನ್ನಿರಿ. ಸ್ಟಾಪ್ ಮಾಡ್ಸಪ್ಪ ಅಲ್ಲೇ, ವಾಲಿಬಾಲ್ ಸ್ಟಾಪ್ ಮಾಡ್ಸ. ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಸದ್ಯಕ್ಕೆ ಚಿಕ್ಕಮಗಳೂರು ತಂಡ 5 ಅಂಕಗಳನ್ನು, ಬೆಳಗಾವಿ ತಂಡ 3 ಅಂಕಗಳನ್ನು ಗಳಿಸೋದರೊಂದಿಗೆ 2 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಚಿಕ್ಕಮಗಳೂರು ತಂಡ. ನಿಧಾನಗತಿಯಲ್ಲಿ ಸಾಗುತ್ತಿರುವ ಪಂದ್ಯ ಬಹುತೇಕ 5 ನಿಮಿಷ ಮುಗಿಯುವ ಹೊತ್ತಿನಲ್ಲಿ 5 ಅಂಕಗಳನ್ನು ಚಿಕ್ಕಮಗಳೂರು, 3 ಅಂಕಗಳನ್ನು ಬೆಳಗಾವಿ ತಂಡ ಗಳಿಸಿದೆ.
ಇಬ್ಬರು ಆಟಗಾರ್ತಿಯರ ನಡುವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಟ್ಯಾಕಲ್ ಪಡೆದ್ರೆ 2 ಅಂಕ ಸಿಗಲಿದೆ ಡಿಫೆನ್ಸ್ ತಂಡಕ್ಕೆ. ಇಲ್ಲಿ 2 ಅಂಕಗಳು ಒಟ್ಟಿಗೆ ಸಿಗ್ತಿದ್ಯಾ. ಒಬ್ಬರು ಡಿಫೆಂಡರ್ ಸೆಲ್ಫ್ ಔಟ್ ಆಗ್ತಾ ಇದ್ದಾರೆ, ಮತ್ತೊಬ್ಬರು ಟ್ಯಾಕಲ್ ಮಾಡುವ ಪ್ರಯತ್ನದಲ್ಲಿ ವಿಫಲವಾಗ್ತಾ ಇದ್ದಾರೆ. 2+2 4 ಅಂಕಗಳು ಒಂದೇ ದಾಳಿಯಲ್ಲಿ ಸಿಗ್ತಾ ಇದೆ. ಆಲ್ ಔಟ್ನ ಪಾಯಿಂಟ್ಸ್ ಕೂಡ. ಇದರೊಂದಿಗೆ 10-3ರಲ್ಲಿ ಪಂದ್ಯ ಇದೀಗ ಮುನ್ನಡೆಯಲ್ಲಿ ಚಿಕ್ಕಮಗಳೂರು ತಂಡ. 7 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮತ್ತೊಂದು ಪ್ರಯತ್ನ. ಆಂಕಲ್ ಹೋಲ್ಡ್ ರೈಟ್ ಕಾರ್ನರ್ ಜಾಗದಿಂದ ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಸಪೋರ್ಟ್ ಸೊಗಸಾಗಿ ಬರ್ತಾ ಇದೆ. ಇದರೊಂದಿಗೆ ಮತ್ತೊಂದು ಟ್ಯಾಕಲ್. ಚಿಕ್ಕಮಗಳೂರು ತಂಡದ ಡಿಫೆನ್ಸ್ ತಮ್ಮ ಬಲಿಷ್ಠತೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಗೆಲ್ಲುವ ತಂಡ ಸೆಮಿಫೈನಲ್. ಪ್ರಯತ್ನ ರನ್ನಿಂಗ್ನಲ್ಲಿ ಡ್ಯಾಶ್ ಮಾಡುವ ಬದಲಿಗೆ ಹೋಲ್ಡ್ ಮಾಡುವ ಪ್ರಯತ್ನ ವಿಫಲವಾಗ್ತಾ ಇದೆ. ಮತ್ತೊಂದು ಪಾಯಿಂಟ್ಗಾಗಿ ಮನವಿ ಮಾಡ್ತಾ ಇದ್ದಾರೆ. 2 ಅಂಕಗಳು. ರೈಟ್ ಕವರ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಮೊದಲ ಟಚ್ ಪಾಯಿಂಟ್ ಆಗಿತ್ತು. ಆ ಒಂದು ಪಾಯಿಂಟ್ ಕೂಡ ಸಿಗ್ತಾ ಇದೆ. ಇಲ್ಲಿ 2 ಪಾಯಿಂಟ್ ಒಂದೇ ದಾಳಿಯಲ್ಲಿ. ಮತ್ತೊಮ್ಮೆ ಜೆರ್ಸಿ ನಂಬರ್ 2ರ ಆಟಗಾರ್ತಿ ಇದೀಗ ಜೆರ್ಸಿ ನಂಬರ್ 13 ಬೆಳಗಾವಿ ತಂಡದ ಪರವಾಗಿ. ಮತ್ತೊಂದು ಉತ್ತಮವಾದ ಟ್ಯಾಕಲ್. ಲೆಫ್ಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್ ಬರ್ತಾ ಇದೆ. ಹದಿನಾಲ್ಕು 3. ವೇಗದ ದಾಳಿಯಲ್ಲಿ 2 ಅಂಕಗಳು ಇದೀಗ ಬೆಳಗಾವಿ ತಂಡಕ್ಕೆ. ಸಾಕಷ್ಟು ಸಮಯದ ನಂತರ ಒಂದು ಮಲ್ಟಿಪಲ್ ಪಾಯಿಂಟ್ನ ರೈಡ್ನ ನೋಡ್ತಾ ಇದ್ದಾರೆ ಬೆಳಗಾವಿ ತಂಡ. ಇದು ಪಂದ್ಯದ ಗತಿಯನ್ನು ಬದಲಾಯಿಸಬಲ್ಲದ ಕಾದು ನೋಡಬೇಕಿದೆ. ಡಿಫೆನ್ಸ್ನ ಸಪೋರ್ಟ್ ಬೇಕಾಗಿದೆ ರೈಡರ್ಗಳಿಗೆ. ಪ್ರಮುಖ ದಾಳಿಗಾರ್ತಿಯರನ್ನು ಟ್ಯಾಕಲ್ ಮಾಡುವ ಒಂದು ಡಿಫೆನ್ಸ್ ಬೆಳಗಾವಿ ತಂಡದಲ್ಲಿ ಸದ್ಯಕ್ಕೆ ಕಾಣ್ತಾ ಇಲ್ಲ. ಅದರ ಸದುಪಯೋಗವನ್ನು ಬಳಸ್ಕೊಳ್ತಾ ಇರೋದು ಜೆರ್ಸಿ ನಂಬರ್ 2ರ ದಾಳಿಕಾರ್ತಿ. ಉತ್ತಮವಾದ ಪ್ರಯತ್ನ. ಮತ್ತೊಮ್ಮೆ ಡ್ಯೂ ಆರ್ ಡೈರೆಕ್ಟ್ನಲ್ಲಿ ಬ್ಯಾಕ್ ಕಿಕ್ ಮಾಡುವ ಮುಖಾಂತರ ಅಂಕವನ್ನು ಗಳಿಸ್ಕೊಳ್ತಾ ಇದ್ದಾರೆ ಮತ್ತೆ ಜೆರ್ಸಿ ನಂಬರ್ 2ರ ಆಟಗಾರ್ತಿ. ಯಶಸ್ವಿ ರೈಡ್ನ ಜೊತೆ 15-5 10 ಅಂಕಗಳ ಅಂತರದ ಮುನ್ನಡೆ. ಬೋನಸ್ ಅಂಕದ ಸಂಪಾದನೆ ಬೆಳಗಾವಿ ತಂಡಕ್ಕೆ. ಉತ್ತಮವಾದ ಎಸ್ಕೇಪ್ ಸ್ಕಿಲ್. ಮತ್ತೊಮ್ಮೆ
ಡೈವಿಂಗ್ ಆಂಕಲ್ ಹೋಲ್ಡ್ನಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಅದ್ಭುತವಾದಂಥ ಸೈಡ್ ಜಂಪ್ ಸ್ಕಿಲ್ಲನ್ನು ತೋರಿಸೋದ್ರ ಮುಖಾಂತರ ಪೈಪೋಟಿಯುಕ್ತ ಪಂದ್ಯದ ನಿರೀಕ್ಷೆ ನಡುವೆ ಚಿಕ್ಕಮಗಳೂರು ತಂಡ ನಿರೀಕ್ಷೆಯನ್ನು ಹುಸಿ ಮಾಡ್ತಾ ಪಂದ್ಯದ ಆರಂಭಿಕ ಹಂತದಿಂದಲೂ ಕೂಡ ಮೇಲ್ಗೈ ಸಾಧಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಒಂಬತ್ತು ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ಳೋದ್ರೊಂದಿಗೆ ಅಂಕಣ 2ರಲ್ಲೂ ಕೂಡ ಒಂದು ಉತ್ತಮವಾದ ದಾಳಿ ರಾಮನಗರ ಜಿಲ್ಲಾ ತಂಡದ ಪರವಾಗಿ. ಜರ್ಸಿ ನಂಬರ್ 2ರ ಆಟಗಾರ್ತಿ 2 ಅಂಕಗಳನ್ನು ಪಡೆಯೋದರೊಂದಿಗೆ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ. 13 ಮತ್ತು 3 10 ಅಂಕಗಳ ಅಂತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಮುನ್ನಡೆಯಲ್ಲಿ. ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಬೆಳಗಾವಿ ತಂಡಕ್ಕೆ 16-8 ಅಂಕಗಳ ಅಂತರ. ವಾಪಸ್ ಪಡೆಯುವ ಸಾಕಷ್ಟು ಅವಕಾಶ ಇದೆ, ಆದರೆ ಅವಕಾಶವನ್ನು ಕಿತ್ಕೊಳ್ತಾ ಇರೋದು ಜರ್ಸಿ ನಂಬರ್ 2ರ ದಾಳಿಕಾರ್ತಿ. ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಜಾಗಕ್ಕೆ ನೇರವಾದ ಅಟ್ಯಾಕ್ ಮುಖಾಂತರ ಅಂಕವನ್ನು ಪಡ್ಕೊಂಡ್ರೆ ಒಂದು ಅಫಿಷಿಯಲ್ ಟೈಮ್ಔಟನ್ನು ತೆಗೆದುಕೊಳ್ತಾ ಇದ್ದಾರೆ. ಮಾರ್ಕರ್ ಬನ್ನಿ ಗ್ರೌಂಡ್ ಇನ್ಚಾರ್ಜ್ ಈ ಕಡೆ ಒಂಚೂರು ಟೇಪ್ ಹಾಕಬೇಕು. ಹಾಗೇನೆ The first goal, Mysore versus Saveri. Mysore versus Saveri, third quarterfinal match. Mysore versus Saveri, please get ready. The next third quarterfinal match. ಮತ್ತೊಂದು ವೇಗದ ದಾಳಿ ಮತ್ತೆ ಜರ್ಸಿ ನಂಬರ್ 2 ಚಿಕ್ಕಮಗಳೂರು ತಂಡದ ಪರವಾಗಿ. ಅಂಕದ ಸಂಪಾದನೆಯೊಂದಿಗೆ ಮತ್ತೊಂದು ಆಲ್ಔಟ್ ಪಡೆಯುವ ದಾಪುಗಾಲನ್ನು ಇಟ್ಟಿರೋದು ಇದೀಗ ಚಿಕ್ಕಮಗಳೂರು ತಂಡ. 18 ಮತ್ತು 8 10 ಅಂಕಗಳ ಅಂತರದ ಮುನ್ನಡೆ.
21-19 2 ಆಲ್ಔಟನ್ನು ಪಡೆಯೋದ್ರೊಂದಿಗೆ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇರೋದು ಚಿಕ್ಕಮಗಳೂರು ತಂಡ. ಉತ್ತಮವಾದ ಟ್ಯಾಕಲ್ನ ಪ್ರಯತ್ನ ಆಗಿತ್ತು, ಆದರೆ ಸಪೋರ್ಟ್ ಬರೋದು ತಡ ಆಯಿತು. ಆ್ಯಂಕಲ್ ಹೋಲ್ಡ್ನ ಪ್ರಯತ್ನ ವಿಫಲವಾಗ್ತಾ ಇದೆ. ಹೈಟ್ನ ಅಡ್ವಾಂಟೇಜ್ ಪಡೆದಂಥ ದಾಳಿಕಾರ್ತಿ ಮತ್ತೊಮ್ಮೆ ಜೆರ್ಸಿ ನಂಬರ್ 2 ಚಿಕ್ಕಮಗಳೂರು ತಂಡದ ಪರವಾಗಿ ಮತ್ತೊಂದು ಆ್ಯಂಕಲ್ ಹೋಲ್ಡ್ ಪ್ರಯತ್ನ, ಇಲ್ಲೂ ಕೂಡ ವಿಫಲವಾಗ್ತಾ ಇದೆ. 2 ಅಂಕಗಳು 2 ಅಂಕಗಳು ಸಿಗ್ತಾ ಇದೆ. ಮತ್ತೊಮ್ಮೆ ಇನ್ನೂ ಕೂಡ ಅವಕಾಶ ಇದೆ, ಸಮಯ ಸಾಕಷ್ಟಿದೆ. 15 ನಿಮಿಷಗಳ 2 ಹಾಫ್ ನಾವು ನೋಡಲಿದ್ದೇವೆ. ಮೊದಲ ಹಾಫ್ನ ಕೊನೆಯ 2 ನಿಮಿಷ ಬಾಕಿ ಇದೆ. 22-11 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಚಿಕ್ಕಮಗಳೂರು ತಂಡ. ಒಂದು ಆಲ್ಔಟ್ ಪಂದ್ಯವನ್ನು ಬದಲಾಯಿಸಬಲ್ಲದು ಬೆಳಗಾವಿಗೆ. ಆಲ್ಔಟನ್ನು ಪಡೆಯುವ ಆಲೋಚನೆಯಲ್ಲಿ ಬೆಳಗಾವಿ ತಂಡ ಪಂದ್ಯವನ್ನು ಮುನ್ನಡೆಸಿದರೆ ಇಲ್ಲಿ ತೊಡೆ ತಟ್ಟಿ ಸವಾಲು ಹಾಕ್ತಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಮೇಲೆ. ಮತ್ತೊಮ್ಮೆ ಜರ್ಸಿ ನಂಬರ್ 2 ಯಶಸ್ವಿ ದಾಳಿಗಾರ್ತಿಯಾಗಿ ಚಿಕ್ಕಮಗಳೂರು ತಂಡಕ್ಕೆ.
ಉತ್ತಮವಾದ ಪ್ರಯತ್ನ, ಸ್ವಲ್ಪ ಲೇಟೆಸ್ಟ್ ಆಗಿ ಎಚ್ಚರಗೊಳ್ತಾ ಇದೆ ಬೆಳಗಾವಿ ತಂಡ. 24-14, 10 ಅಂಕಗಳ ಅಂತರದಲ್ಲಿ ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ. ರೈಟ್ ಕವರ್ ಜಾಗದಿಂದ ತೈ ಹೋಲ್ಡ್ ಮಾಡುವ ಪ್ರಯತ್ನ ವಿಫಲವಾಗ್ತಾ ಇದೆ. ಬೋನಸ್ ಅಂಕದ ಸಂಪಾದನೆ, ಅಂಕಗಳ ಅಂತರ ಕಡಿಮೆಯಾಗ್ತಾ ಬರ್ತಾ ಇದೆ. 25-15, 10 ಅಂಕಗಳ ಅಂತರ. ಉತ್ತಮವಾದ ಟ್ಯಾಕಲ್ ಸಾಕಷ್ಟು ಸಮಯದ ನಂತರ ಬರ್ತಾ ಇದೆ. ಚಿಕ್ಕಮಗಳೂರು ತಂಡದ ಡಿಫೆನ್ಸ್ ಸ್ವಲ್ಪ ಗೊಂದಲದಲ್ಲಿತ್ತು. ಆ ಗೊಂದಲವನ್ನು ಸರಿಪಡಿಸ್ಕೊಂಡು ಈಗ ಮತ್ತೆ ಹೊಂದಾಣಿಕೆ ಟ್ಯಾಕಲ್ ಪಡೆಯುವಲ್ಲಿ ಸಂಪತ್ ಯಶಸ್ವಿಯಾಗಿದ್ದಾರೆ. ಪ್ರಚಾರಕರ ಬಳಿ ಬನ್ನಿ. ಸ್ಟ್ರಗಲ್ ಆಗಿಲ್ಲ, ಪರ್ಸ್ಯೂ ಅವಕಾಶ ಇದೆ. ತೀರ್ಪು ಸರಿ ಇದೆ. ದಯಮಾಡಿ ಆಟಗಾರರು ಹಾಗೆ ತರಬೇತುದಾರರು ಸಹಕರಿಸಬೇಕು. ಕಬಡ್ಡಿ ನಿಯಮ ತಮಗೂ ಗೊತ್ತಿದೆ. ರಾಜ್ಯ ಮಟ್ಟದ ಪಂದ್ಯಾವಳಿ ಆಡ್ತಾ ಇದ್ದೀರಾ. ಹಲವು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ತಾವೆಲ್ಲರೂ ಆಡಿದ್ದೀರಿ. ಸ್ಟ್ರಗಲ್ ಆಗಿಲ್ಲ ಅಂದರೆ ಪರ್ಸ್ಯೂಟ್ ಅವಕಾಶ ಇರುತ್ತೆ. ಮತ್ತೆ 2 ಅಂಕಗಳ ಸಂಪಾದನೆ. 29-20, 9 ಅಂಕಗಳ ಅಂತರ. ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ರೈಟ್ ಕಾರ್ನರ್ ಮೇಲೆ, ಆದರೆ ಯಾವುದೇ ಅಂಕ ಇಲ್ಲ. ಈಗ ಮತ್ತೆ ಟೋ ಟಚ್ನ ಪ್ರಯತ್ನ. ಮತ್ತೆ ಬೆಳಗಾವಿ ಚೇತರಿಕೆ ಹಾದಿಯಲ್ಲಿ ಸಾಗ್ತಾ ಇದ್ರೂ ಕೂಡ ಆಲ್ಔಟ್ನ ಪಾಯಿಂಟ್ ಗಳಿಸೋಕೆ ಇನ್ನೂ ಸಾಧ್ಯವಾಗಿಲ್ಲ. ಪ್ರಯತ್ನವನ್ನು ಬಿಡದೆ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಯಾರೋ ಪ್ರಯತ್ನ. ಹೋಲ್ಡ್ ಚೆನ್ನಾಗಿತ್ತು, ಸಪೋರ್ಟ್ ಬರಲಿಲ್ಲ. ಬಹಳ ಲೇಟ್ ಆಯಿತು ಸಪೋರ್ಟ್. ಇದರೊಂದಿಗೆ 2 ಅಂಕ ಮತ್ತೆ ಕಳೆದುಕೊಳ್ತಾ ಇದೆ ಬೆಳಗಾವಿ. ಮತ್ತೆ ಜರ್ಸಿ ನಂಬರ್ 2 ಆಟಗಾರ್ತಿ ಚಿಕ್ಕಮಗಳೂರು ತಂಡಕ್ಕೆ ಆಸರಿಯಾಗ್ತಾ ಇದ್ದಾರೆ.
ಆನ್ ದ ಲೈನ್ ಅಂತಾರೆ ಅಂಪೈರ್. ತೀರ್ಪುಗಾರರ ತೀರ್ಮಾನಕ್ಕೆ ತಾವು ಬದ್ಧರಾಗಿರಬೇಕು. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ರಾಮೋಜಿ ಗೌಡ ಸರ್ ಅವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಆಗಮಿಸಿದರೆ ಅವರಿಗೆ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ತಂಡಗಳನ್ನು ಪರಿಚಯಿಸಿಕೊಳ್ಳೋದಕ್ಕಾಗಿ ಶ್ರೀಯುತ BL ಶೇಖರ್ ಅವರನ್ನ ಬರ್ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಮಾನ್ಯ MLC ರಾಮೋಜಿ ಗೌಡ ಅವರನ್ನು ಸ್ವಾಗತಿಸೋಣ. ಶ್ರೀಯುತ ರಾಮೋಜಿ ಗೌಡರವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ತಂಡವನ್ನು ಪರಿಚಯಿಸಿಕೊಳ್ಳೋದ್ರೊಂದಿಗೆ ಶುಭ ಹಾರೈಸ್ತಾ ತೀರ್ಪುಗಾರರನ್ನು ಪರಿಚಯಿಸಿಕೊಳ್ತಾ ಫೋಟೋಗ್ರಾಫರ್ಸ್ ಸ್ಟೇಜ್ ಕಡೆ ಬನ್ನಿ. ಫೋಟೋಗ್ರಾಫರ್ಸ್ ಸ್ಟೇಜ್ ಕಡೆ ಬನ್ನಿ ಸರ್. ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಕಾರ್ಯಕ್ರಮ ಯಶಸ್ವಿಯಾಗೋದ್ರಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಶ್ರೀಯುತ ರಾಮೋಜಿ ಗೌಡ ಸರ್ ಅವರಿಗೆ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ನ ಸಂಸ್ಥಾಪಕರಾದಂಥ ಶ್ರೀಯುತ BL ಶೇಖರ್ ಅವರು ಹಾಗೆ ಪುಷ್ಪಲತಾ ಶೇಖರ್ ಅವರು ಕೂಡ ಅವರನ್ನು ಅಭಿನಂದಿಸೋದ್ರ ಮುಖಾಂತರ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ.
ನಿಧಾನಗತಿಯಲ್ಲಿ ಪಂದ್ಯದ ಗತಿ ಕೂಡ ಬದಲಾಗ್ತಾ ಇದೆ. 33-28, 5 ಅಂಕಗಳ ಅಂತರ ಅಷ್ಟೇ ಈಗ ಬಾಕಿ ಇರೋದು. ಚಿಕ್ಕಮಗಳೂರು ತಂಡ ಮುನ್ನಡೆಯಲ್ಲಿ 33 ಅಂಕಗಳನ್ನು ಚಿಕ್ಕಮಗಳೂರು, 28 ಅಂಕಗಳನ್ನು ಬೆಳಗಾವಿ. ಕೊನೆಯ 5 ನಿಮಿಷಗಳು ಮಾತ್ರ. ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಬೋತ್ ಟೀಮ್ ಕ್ಯಾಪ್ಟನ್ಸ್. ಒಂದು ಆಲ್ಔಟ್ ಬೇಕಿದೆ ಬೆಳಗಾವಿ ತಂಡಕ್ಕೆ. ಇಲ್ಲೊಂದು ಆತ್ರದ ನಿರ್ಧಾರ. ಡೈವಿಂಗ್ ಆಂಕಲ್ ಹೋಲ್ಡ್ ವಿಫಲವಾಗ್ತಾ ಇದೆ. 34-29. ಮತ್ತೆ ಬೋನಸ್ ಅಂಕ 35-29. ರನ್ನಿಂಗ್ ಹ್ಯಾಂಡ್ ಟಚ್ ಪ್ರಯತ್ನ. ಇಲ್ಲಿ ಮತ್ತೊಂದು ಮಿಸ್ಟೇಕ್. ಡೈವಿಂಗ್ ಆಂಕಲ್ ಹೋಲ್ಡ್ ಮಾಡುವಲ್ಲಿ ವಿಫಲವಾಗ್ತಾ ಇದೆ. ಇಲ್ಲಿ ಮತ್ತೆ ಮಿಸ್ಟೇಕ್ ಆಗ್ತಾ ಇದೆ. ಆಲ್ ಔಟ್ ಪಡೆಯುವುದು ಕಷ್ಟವಾಗ್ತಾ ಇದೆ. ಬೋನಸ್ +1, ಮತ್ತೆ 2 ಅಂಕಗಳ ಸೇರ್ಪಡೆ. ಇಲ್ಲಿ ಬಿಗಿಯಾಗಿದೆ. ಮತ್ತೊಂದು ಸೂಪರ್ ಟ್ಯಾಕಲ್. ಕಳೆದ ದಾಳಿಯಲ್ಲಿ ಬೋನಸ್ ಜೊತೆಗೆ 1 ಅಂಕ, ಈಗ ಸೂಪರ್ ಟ್ಯಾಕಲ್. 2 ಬಾರಿ 2 ಅಂಕ ಸಿಗ್ತಾ ಇದೆ. ಮತ್ತೆ ಅಂಕಗಳ ಅಂತರ 9ಕ್ಕೆ ಹೋಗ್ತಾ ಇದೆ. 39-30. ಸಿಕ್ಕ ಅವಕಾಶವನ್ನು ಕೈ ಚೆಲ್ತಾ ಇದೆ ಬೆಳಗಾವಿ ತಂಡ. 5 ನಿಮಿಷಗಳ ಆಟಕ್ಕೂ ಮುಂಚೆ 5 ಅಂಕಗಳ ಅಂತರವಷ್ಟೇ ಇತ್ತು. ಇದೀಗ ಮತ್ತೆ 9 ಅಂಕಗಳ ಅಂತರ. ಮೂವತ್ತೊಂಬತ್ತು 30. ಮತ್ತೊಂದು ಅಂಕ 39-31. ಈ ಬಾರಿ ಟ್ಯಾಕಲ್ ಆಗಿದೆ. ಆಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ಜಾಗದಿಂದ. ನಿನ್ನೆ ಒಂದು ನೋಡಿದ್ವಿ, ಒಬ್ಬರೇ ಡಿಫೆಂಡರ್ ಇದ್ದಾಗ ಟ್ಯಾಕಲ್ ಆಗಿದ್ದು. ಈಗ ಅವಕಾಶ ಇದೆಯಾ? ಮತ್ತೊಂದು ಆಗಬಹುದಾ? ಸರೆಂಡರ್ ಆಗ್ತಾ ಇಲ್ಲ. ಟ್ಯಾಕಲ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾರೆ. ಇಲ್ಲಿ ಟಚ್ ಮಾಡಿದ್ದಾರೆ. ಸೂಪರ್ ಟ್ಯಾಕಲ್ ಆಗಿರೋದ್ರಿಂದ 2 ಅಂಕ ಆಗುತ್ತೆ. ಮೊದಲು ಡಿಫೆಂಡರ್ ಲಾಬಿಯನ್ನು ಕ್ರಾಸ್ ಮಾಡಿದ್ರು, ಅವರನ್ನು ಟಚ್ ಮಾಡಿದಂಥ ರೈಡರ್ ಕೂಡ ಔಟ್ ಆಗ್ತಾರೆ. 2 ತಂಡಕ್ಕೆ 1 ಅಂಕ. ಈ ಕಡೆ ಒಬ್ಬರೇ ಇದ್ದಿದ್ದರಿಂದ ಸೂಪರ್ ಟ್ಯಾಕಲ್ ಅಂತ ಪರಿಗಣಿಸಲಾಗುತ್ತೆ. 2 ಅಂಕ ಸಿಗುತ್ತೆ. 41-33.
ಒಂದೂವರೆ ನಿಮಿಷ ಆಟ ಬಾಕಿ ಇದೆ. 41-36 5 ಅಂಕಗಳ ಅಂತರ ಇದೆ. ಒಂದೂವರೆ ನಿಮಿಷ ಆಟ ಬಾಕಿ ಇರುವಾಗ ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಂಡಿದ್ದಾರೆ. ನಲವತ್ತೊಂದು 36 5 ಅಂಕಗಳ ಅಂತರ. ಒಂದೂವರೆ ನಿಮಿಷ ಆಟ ಬಾಕಿ. ಬಹುತೇಕ 4ರಿಂದ 5 ರೇಡ್ಗಳನ್ನು ನೋಡ್ತೇವೆ. ಇದರಲ್ಲಿ ಬದಲಾವಣೆ ಸಾಧ್ಯನಾ? ಬರಲಿ ಇನ್ನೊಂದು ಜೋರಾದ ಚಪ್ಪಾಳೆ. ಜರ್ಸಿ ನಂಬರ್ 2ರ ಆಟಗಾರ್ತಿ ಪಂದ್ಯದ ಉದ್ದಕ್ಕೂ ಯಶಸ್ವಿ ದಾಳಿಗಾರ್ತಿಯಾಗಿ ತಮ್ಮ ತಂಡಕ್ಕೆ ಆಸರಿಯಾಗಿದ್ದಾರೆ. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿಯೊಂದಿಗೆ ತರಬೇತುದಾರರು ನೀಡಿರುವ ಸೂಚನೆಯನ್ನು ಶಿರಸಾವಹಿಸಿ ಪಾಲಿಸ್ತಾ ಇದ್ದಾರೆ. ಬಾಕ್ ಲೈನನ್ನು ಕ್ರಾಸ್ ಮಾಡಿ ಇರುವ ಸಂಪೂರ್ಣ ಸಮಯವನ್ನು ಬಳಸಿಕೊಳ್ಳುವ ಆಲೋಚನೆಯಲ್ಲಿ. ಮೂವತ್ತು ಸೆಕೆಂಡ್ ಒಂದು ರೇಡ್ಗೆ ಅವಕಾಶ. ಕೊನೆಯ 1 ನಿಮಿಷ ಮಾತ್ರ. 1 ನಿಮಿಷದ ಆಟದಲ್ಲಿ ಜರ್ಸಿ ನಂಬರ್ 14 ಬೋನಸನ್ನು ನೀಡಲಾಗ್ತಾ ಇದೆ. 41-36 5 ಅಂಕಗಳ ಅಂತರವನ್ನು ಒಂದೇ ದಾಳಿಯಲ್ಲಿ ಹೊತ್ತು ಬರಲಿದ್ದಾರೆ. ಬೋನಸ್ ಅಂಕ ಸಿಕ್ಕಿದೆ. ಟಚ್ ಪಾಯಿಂಟ್ ಎಷ್ಟು ಸಿಗುತ್ತೆ ನೋಡಬೇಕಾಗಿದೆ. ಇಲ್ಲಿ ವಾಪಸ್ ಹೋಗಿದ್ದಾರೆ. ಕೇವಲ 1 ಅಂಕ. ಥರ್ಡ್ ರೈಟ್, ಡೂ ಆರ್ ಡೈ. ಡೂ ಆರ್ ಡೈ ರೈಟ್. ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. ನಲವತ್ತೊಂದು 37 4 ಅಂಕಗಳ ಅಂತರ. ಬೋನಸ್ ಕ್ರಾಸ್ ಆಗಿಲ್ಲ ಅಂತಾರೆ ಅಂಪೈರ್. 9 ಸೆಕೆಂಡ್ಗಳು ಬಾಕಿ ಇದೆ. 41-38 3 ಅಂಕಗಳ ಅಂತರ. 41-39 ಇದರೊಂದಿಗೆ ಪಂದ್ಯದ ಮುಕ್ತಾಯ. ಚಿಕ್ಕಮಗಳೂರು ತಂಡ ಸೆಮಿಫೈನಲ್ಗೆ ಲಗ್ಗೆ ಇಡ್ತಾ ಇದ್ದಾರೆ. ಮೊದಲ ತಂಡವಾಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ತಂಡಗಳನ್ನು ಅಭಿನಂದಿಸೋಣ. ಎರಡೂ ತಂಡಗಳನ್ನು ಒಂದು ಉತ್ತಮವಾದ ಪಂದ್ಯ ನಮಗೆ ಕೊಟ್ಟಿದ್ದಾರೆ. ಕೊನೆಯ ನಿಮಿಷದವರೆಗೂ ಕೂಡ ಗೆಲ್ಲುವ ಅವಕಾಶವನ್ನು ಬೆಳಗಾವಿ ತಂಡಕ್ಕೆ ಇತ್ತು. ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ. ಹಲವು ಮಿಸ್ಟೇಕ್ಗಳಿಂದ ಇದೀಗ ಚಿಕ್ಕಮಗಳೂರು ತಂಡ ಗೆಲುವನ್ನು ಪಡೆಯೋದ್ರೊಂದಿಗೆ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ.